ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚಂದನ. ನಾನು ಫಸ್ಟ್ ವ್ಲಾಗಲ್ಲಿ ಫುಲ್ ಡಾನ್ಸ್ ಕಾಸ್ಟ್ಯೂಮಲ್ಲೇ ಇದ್ದೆ. ನಾನು ನಿಮ್ಗೆ ಹೇಳಿರೋ ಹಂಗೆ ನಾನು ನಮ್ಮ ಕಾಲೇಜಲ್ಲಿ ನನ್ನ ಫಸ್ಟ್ ಅಬ್ರಾಡ್ ಪರ್ಫಾರ್ಮೆನ್ಸ್ನ ಮಾಡಿದೆ. ನನ್ನ ಡಾನ್ಸ್ ಪರ್ಫಾರ್ಮೆನ್ಸ್ನ ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಡಾನ್ಸ್ ಪ್ರೋಗ್ರಾಮ್ ನೋಡ್ಕೊಂಬರೋಣ. And this exposure made me realize my true purpose to serve, and that I made the right decision to continue. ನಮ್ಮ ಕಾಲೇಜ್ ಫೌಂಡೇಶನ್ ಡೇ ಆಗಿರೋದ್ರಿಂದ ಪ್ರೋಗ್ರಾಮ್ನ ಬಾಸ್ಕೆಟ್ಬಾಲ್ ಕೋರ್ಟಲ್ಲಿ ಆರ್ಗನೈಸ್ ಮಾಡಿದ್ರು. ಅದು ಒಂಥರ ಮೆಮೊರಬಲ್. ನನ್ನ ಗುರುಗಳ ಹೆಸರು ಬಂದು ಗುರು ಶ್ರೀಮತಿ ಶ್ವೇತಾ ಭಟ್ ಅಂತ. ಅವರು ಸಂಸ್ಕೃತಿಯ ಸಂಜೀವಿನಿ ಅನ್ನೋ ತತ್ವದಡಿಯಲ್ಲಿ ಲಾಸಿಕಾ ಫೌಂಡೇಶನ್ ಚಿತ್ರದುರ್ಗ ನಮ್ಮ ಡಾನ್ಸ್ ಕ್ಲಾಸ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಡಾನ್ಸ್ ಕ್ಲಾಸ್ ಬಂದು ಶ್ರೀ ದುರ್ಗಾ ನಿಕೇತನಂ, ಸೆಕೆಂಡ್ ಕ್ರಾಸ್ ಮುನ್ಸಿಪಲ್ ಕಾಲೋನಿ, ಕೆಳಗೋಟೆಯಲ್ಲಿ ಆಪೋಸಿಟ್ SP ಆಫೀಸ್ ರೋಡು, ಗಣೇಶ ಟೆಂಪಲ್ ಬರುತ್ತಲ್ಲ ಆ ಸರೌಂಡಿಂಗಲ್ಲೇ ಡಾನ್ಸ್ ಕ್ಲಾಸ್ ಬರುತ್ತೆ. ನೀವು ನಿಮ್ಗಿಷ್ಟ ಇದ್ದವರು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರೂ ಡಾನ್ಸ್ ಇಂಟ್ರೆಸ್ಟ್ ಇದ್ದರೆ ಕಳಿಸ್ರಿ ಅಂತ ಹೇಳ್ತಾ, ಇವಾಗ ಏನು ಮಾಡರ್ನೈಸ್ ಆಗ್ತಾ ಇದೆ ಇದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಹಾಗೇನೆ ನಮ್ಮ ಇಂಡಿಯನ್ ಕಲ್ಚರ್ನ ಟ್ರೆಡಿಷನ್ನ ನಾವು ಹೊರದೇಶಕ್ಕೆ ಎಷ್ಟಾಗುತ್ತೋ ಅಷ್ಟು ತಲುಪ್ಸೋಕ್ಕೆ ಟ್ರೈ ಮಾಡಬೇಕು. ಅದೇ ನನ್ನ ಗೋಲು ಆಗಿದೆ. ಅಟ್ಲೀಸ್ಟ್ ನಮ್ಮ ಸರೌಂಡಿಂಗಲ್ಲಿರೋ 10 ಮೆಂಬರ್ಸ್ಗಾಗಲಿ ನಾವು ಇದ್ರ ಬಗ್ಗೆ ಶೇರ್ ಮಾಡಬೇಕು ಅಂತ ಹೇಳ್ತಾ, ನನ್ನ ಫಸ್ಟ್ ವಿಡಿಯೋಗೆ ನೀವೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್ ಹೇಳ್ತಾ, ನನ್ನ ಆರ್ಟ್ ಜರ್ನಿಯಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು. ಮತ್ತು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಚಂದನ KP ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು.
ಬಾಯ್ ಬಾಯ್.